ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ. ಸೊ ಸಿಂಪಲ್ ವರ್ಕು ಮತ್ತು ಗ್ರ್ಯಾಂಡ್ ವರ್ಕು, ಹಾಗೆಯೇ ಈ ರೀತಿ ಥ್ರೆಡ್ ಪೈಪಿಂಗ್ದು ಮತ್ತು ಬೋಟ್ ನೆಕ್ ಬ್ಲೌಸು ಪ್ರತಿಯೊಂದನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ. ಅದೆಲ್ಲ ಡಿಸೈನು ಹೇಗಿದೆ, ಹಾಗೆಯೇ ಅದಕ್ಕೆ ಎಷ್ಟೆಲ್ಲ ಅಮೌಂಟ್ನ ತಗೋತೀನಿ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಆವಾಗ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ, ನಮ್ಮ ಹಳ್ಳಿ ಕಡೆ ಎಷ್ಟು ತಗೋತಾರೆ, ನಿಮ್ಮ ಸಿಟಿ ಕಡೆ ಎಷ್ಟು ತಗೋತಾರೆ ಅನ್ನೋದು, ವರ್ತ್ ಇದೆಯಾ ಇಲ್ವಾ, ಆಮೇಲೆ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ, ಪ್ರತಿಯೊಂದು ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಇವಾಗ ನೋಡಿ ಸ್ಟಾರ್ಟ್ ಮಾಡೋಣ. ಇದು ಮೊದಲನೇ ಬ್ಲೌಸ್ ಬಂದು ಈ ರೀತಿ ಟೆಂಪಲ್ ಡಿಸೈನಲ್ಲಿ ಜಾಸ್ತಿ ಇವಾಗ ರನ್ನಿಂಗ್ ಇರೋ ಅಂಥದ್ದು ಟೆಂಪಲ್ ಡಿಸೈನಲ್ಲೇ ಇದೆ. ಹಾಗಾಗಿ ಸೊ ಟೆಂಪಲ್ ಡಿಸೈನಲ್ಲೇ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಜಾಸ್ತಿ ಬ್ಲೌಸ್ಗಳು ಇದೇ ಡಿಸೈನ್ಸಲ್ಲೇ ಇದೆ. ಸೊ ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ, ಬೇಜಾರು ಮಾಡ್ಕೋಬೇಡಿ. ಯಾಕಂತಂದರೆ ಮಕ್ಕಳಿಗೆ ರಜೆ ಇದೆ ಅಲ್ವಾ, ಹಾಗಾಗಿ ಆಚೆ ಹೋಗಿ ಅವರು ಮಾತಾಡ್ತಾ ಇದ್ದಾರೆ ಅಂತಂದರೂ ಕೂಡ ಇಲ್ಲಿ ನಿಮಗೆ ಸೌಂಡ್ ಅನ್ನೋದು ಕೇಳಿಸ್ತಾ ಇದೆ. ಅದಕ್ಕೋಸ್ಕರ ಸೊ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ನೋಡಿ, ಈ ರೀತಿ ಬೋನ ಇಟ್ಟಿದ್ದೀನಿ ಬ್ಯಾಕ್ ಸೈಡಲ್ಲಿ. ಬೋನ ಇಟ್ಟು ಈ ರೀತಿ ಥ್ರೆಡ್ ಪೈಪಿಂಗ್ನ ಕೊಟ್ಟು ರೆಡಿ ಮಾಡಿರುವಂಥದ್ದು. ಇಲ್ಲಿಗೆ ಒಂದು ಉಕ್ಸ್ ಅನ್ನೋದನ್ನು ಹಾಕಬೇಕು. ಇದಾದ ನಂತರ ಸ್ಲೀವ್ಸ್ಗೆ ಬಫ್ ಇಟ್ಟಿದ್ದೀನಿ ನೋಡಿ. ಈ ರೀತಿ ಎಲ್ಬೋ ಸ್ಲೀವ್ಸ್ ಇವಾಗ ಟ್ರೆಂಡಿಂಗ್ ಇದೆ ಅಲ್ವಾ, ಅದನ್ನು ಎಲ್ಬೋ ಸ್ಲೀವ್ಸ್ನ ಇಟ್ಟಿದ್ದೀನಿ. ನಾನು ನಾರ್ಮಲ್ ಬ್ಲೌಸ್ಗೆ, ಲೈನಿಂಗ್ ಬ್ಲೌಸ್ಗೆ ಬಂದು 300 ರೂಪಾಯಿನ ತಗೋತೀನಿ. ಸೊ ಪ್ಲೇನ್ ಬ್ಲೌಸ್ಗೆ ಬಂದು 150 ರೂಪಾಯಿನ ತಗೋತೀನಿ. ಹಾಗಾಗಿ ಈಗ ಬೋ ಇಟ್ಟು ಮತ್ತು ಥ್ರೆಡ್ ಪೈಪಿಂಗ್ ಹಾಕಿ ಎಲ್ಬೋ ಸ್ಲೀವ್ಸ್ ಇಟ್ಟಿರೋದ್ರಿಂದ ಇದಕ್ಕೆ ನಾನು 450 ರೂಪಾಯಿನ ತಗೋತಾ ಇದ್ದೀನಿ. ಸೊ ಇದಕ್ಕೆ ಬಂದು ನಾನು 450 ರೂಪಾಯಿನ ತಗೊಂಡಿದ್ದೀನಿ. ಸೊ ಇದು ಬಂದು ಅಷ್ಟೇ ನೋಡಿ, ಬ್ಯಾಕ್ ಸೈಡಲ್ಲಿ ಈ ರೀತಿ ಬೋಟ್ ನೆಕ್ ಬ್ಲೌಸ್ನ ಇಟ್ಟಿದ್ದೀನಿ, ಬೋಟ್ ನೆಕ್ ಡಿಸೈನ್ನ ಇಟ್ಟಿದ್ದೀನಿ. ಹಾಗೆಯೇ ಸ್ಲೀವ್ಸ್ ಬಂದು ರಫಲ್ ಸ್ಲೀವ್ಸ್ನ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಬೀಡ್ಸ್ ಅನ್ನೋದನ್ನು ಸ್ಟಿಚ್ ಮಾಡಿದ್ದೀನಿ. ಇದಕ್ಕೂ ಕೂಡ ಅಷ್ಟೇ ಥ್ರೆಡ್ ಪೈಪಿಂಗ್ ಅನ್ನೋದನ್ನು ಕೊಟ್ಟಿದ್ದೀವಿ ನೋಡಿ. ರಫಲ್ ಸ್ಲೀವ್ಸ್ನೂ ಕೂಡ ಇವಾಗ ಈ ರೀತಿ ಸ್ಯಾರಿಗಳಿಗೆ ಜಾಸ್ತಿ ರಫಲ್ ಸ್ಲೀವ್ಸೇ ಟ್ರೆಂಡಿಂಗ್ ಇದೆ ಅಲ್ವಾ. ಸೊ ನಾನು ಇಲ್ಲಿಗೆ ಬೀಡ್ಸ್ ಹಾಕಿಲ್ಲ, ಅವ್ರದ್ದೇ ಸೀರೆಯಲ್ಲಿ ಬಾರ್ಡರ್ ಇತ್ತು ಅಲ್ವಾ, ಅದನ್ನೇ ಹಾಕಿದ್ದೀನಿ. ಸೊ 2 ಸ್ಲೀವ್ಸ್ ಕೂಡ ನೋಡಿ ಈ ರೀತಿ. ನಿಮಗೆ ಜಾಸ್ತಿ ರಫಲ್ ಬೇಕು ಅಂತಂದ್ರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸ್ವಲ್ಪನೇ ಸಾಕು ಅಂತಂದರೆ ಸ್ವಲ್ಪ ಕೂಡ ಇಟ್ಕೋಬೋದು. ಇವಾಗ ನೋಡಿ ಫ್ರಂಟಲ್ಲಿ ಈ ರೀತಿ ಶೇಪ್ ಅನ್ನೋದನ್ನು ಕೊಟ್ಟು ಸ್ಟಿಚ್ ಮಾಡಿರೋ ಅಂಥದ್ದು. ಇದಕ್ಕೆ ನಾನು ಸ್ಟಿಚಿಂಗ್ ಚಾರ್ಜ್ ಬಂದು ನಾರ್ಮಲಾಗಿ 300 ರೂಪಾಯಿ. ಸೊ ಇದು ಬೀಡ್ಸ್ ಹಾಕಿ ಹಾಗೆಯೇ ರಫಲ್ ಸ್ಲೀವ್ಸ್ ಇಟ್ಟಿರೋದ್ರಿಂದ 550 ರೂಪಾಯಿನ ತಗೋತೀನಿ. ಸೊ ನಿಮ್ಮ ಕಡೆ ಎಷ್ಟು ತಗೋತಾರೆ, ಹಾಗೆಯೇ ಕಡಿಮೆ ಆಯಿತಾ ಜಾಸ್ತಿ ಆಯಿತಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಬಂದು ನೋಡಿ ಟೆಂಪಲ್ ಡಿಸೈನಲ್ಲೇ ಸ್ಟಿಚ್ ಮಾಡಿರೋವಂಥದ್ದು. ಸ್ಲೀವ್ಸ್ ಬಂದು ಈ ರೀತಿ ಸ್ಯಾರಿ ಕಲರಲ್ಲೇ ಇರೋದ್ರಿಂದ, ಸ್ಯಾರಿ ಈ ಕಲರ್ ಬಂದಿದೆ, ಹಾಗಾಗಿ ಅವರು ಸ್ಯಾರಿಲಿ ಸ್ಮಾಲಾಗಿ ಈ ರೀತಿ ಬಫ್ ಇಡೋದಕ್ಕೆ ಹೇಳಿದರು, ಬಾಹುಬಲಿ ಸ್ಲೀವ್ಸ್ನ ಇಡೋದಕ್ಕೆ ಹೇಳಿದರು. ಹಂಗಾಗಿ ನಾನು ಜಾಸ್ತಿ ನೆರಿಗೆನೇ ಇಟ್ಟಿಲ್ಲ, ಸುತ್ತ ಸ್ವಲ್ಪ ಇಡೋದಕ್ಕೆ ಹೇಳಿದರು, ಹಾಗಾಗಿ ಸ್ವಲ್ಪ ಇಟ್ಟು ಸ್ಟಿಚ್ ಮಾಡಿರುವಂಥದ್ದು. ಈ ರೀತಿ ನೆಕ್ಗೆ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಬ್ಯಾಕ್ ಬಂದು ಬೋಟ್ ನೆಕ್ ಇದೆ. ಸೊ ಫ್ರಂಟಲ್ಲೂ ಕೂಡ ಸೊ ನೋಡಿ ಈ ರೀತಿ ಫ್ರಂಟಲ್ಲೂ ಕೂಡ ಶೇಪ್ ಅನ್ನೋದು ಬಂದಿದೆ. ಸೊ ಇದು ಬ್ಲೌಸ್ಗೆ ನಾನು ನಾರ್ಮಲ್ ಬ್ಲೌಸ್ಗೆ 300 ರೂಪಾಯಿನ ತಗೋತೀನಿ ಅಂತ ಹೇಳಿದ್ದೆ ಅಲ್ವಾ. ಇದು ಬ್ಲೌಸ್ಗೂ ಕೂಡ ಅಷ್ಟೇ 550 ರೂಪಾಯಿನ ತಗೋತೀನಿ. ಯಾಕಂತಂದರೆ ಬೋಟ್ ನೆಕ್ಕು ಮತ್ತು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡಿರೋದ್ರಿಂದ ಇದಕ್ಕೂ ಕೂಡ ಅಷ್ಟೇ 550 ರೂಪಾಯಿನ ತಗೋತೀನಿ. ನೆಕ್ಸ್ಟ್ ಬ್ಲೌಸ್ ಬಂದು ಪ್ಯಾಚ್ ವರ್ಕ್ ಬ್ಲೌಸು. ಸೊ ನೋಡಿ ಈ ರೀತಿ ಸ್ಯಾರಿ ಬಂದು ಈ ಕಲರ್ದಿದೆ, ಹಾಗಾಗಿ ಇದೇ ಕಲರಲ್ಲಿ ಈ ರೀತಿ ಪ್ಯಾಚ್ ವರ್ಕ್ ಅನ್ನೋದನ್ನು ಕೊಟ್ಟಿದ್ದೀನಿ. ಹಾಗೆಯೇ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಬಾರ್ಡರ್ ಕಲರ್ದು ಲೇಸ್ ಅನ್ನೋದನ್ನು ಅಟ್ಯಾಚ್ ಮಾಡಿದ್ದೀವಿ. ಆವಾಗ ಬಾರ್ಡರ್ಗೆ ಮತ್ತು ಬ್ಲೌಸ್ಗೆ ಎರಡಕ್ಕೂ ಕೂಡ ಮ್ಯಾಚಿಂಗ್ ಅನ್ನೋದು ಕರೆಕ್ಟಾಗಿ ಆಗುತ್ತೆ ಅಂತ. ಸೊ ಬಫ್ ಬಂದು ಎಲ್ಬೋ ಸ್ಲೀವ್ಸು, ಆದರೆ ಫುಲ್ ಸ್ಲೀವ್ಸಲ್ಲಿ ಎಲ್ಬೋ ಸ್ಲೀವ್ಸ್ ಅಲ್ಲ, ಇದು ಹಾಫ್ ಸ್ಲೀವ್ಸಲ್ಲಿ ಎಲ್ಬೋ ಸ್ಲೀವ್ಸ್ ಬಂದಿದೆ. ಫ್ರಂಟಲ್ಲೂ ಕೂಡ ಅಷ್ಟೇ ಇದೇ ರೀತಿ ನೆಕ್ಕ ಇಟ್ಟು ಪೈಪಿಂಗ್ ಅನ್ನೋದನ್ನು, ಫ್ರಂಟಲ್ಲೂ ಕೂಡ ಅದೇ ರೀತಿ ಪೈಪಿಂಗ್ ಅನ್ನೋದನ್ನು ಕೊಟ್ಟು ಫಿನಿಶಿಂಗ್ನ ಮಾಡಿದ್ದೀವಿ. ಸೊ ನೋಡಿ ಇದು ಬಂದು ಟ್ರೆಂಡಿಂಗ್ ಇರೋವಂಥ ಡಿಸೈನ್ ಆಗಿರುತ್ತೆ. ಇವೆಲ್ಲ ಡಿಸೈನ್ಗಳು ಕೂಡ ಇವಾಗ ಜಾಸ್ತಿ ಟ್ರೆಂಡಿಂಗ್ ಇದೆ, ಹಾಗಾಗಿ ಪ್ರತಿಯೊಬ್ಬರದ್ದು ಕೂಡ ಆಲ್ಮೋಸ್ಟ್ ಆಲ್ ಒಂದೇ ರೀತಿ ಬ್ಲೌಸ್ಗಳು ಅಂತ ಆಗಿತ್ತು. ಇದು ಬ್ಲೌಸ್ಗೆ ಬಂದು ಇದಕ್ಕೆ ನಾನು 450 ರೂಪಾಯಿನ ತೊಗೊಂಡಿದ್ದೀನಿ. ಯಾಕಂದರೆ ಥ್ರೆಡ್ ಪೈಪಿಂಗು ಮತ್ತು ಎಲ್ಬೋ ಸ್ಲೀವ್ಸು ಹಾಗೆಯೇ ಪ್ಯಾಚ್ ವರ್ಕು ಕ್ಯಾನ್ವಾಸ್ನ ಯೂಸ್ ಮಾಡಿ ಪ್ಯಾಚ್ ವರ್ಕ್ನ ಮಾಡಿರೋವಂಥದ್ದು, ಅದಕ್ಕೆ ನಾನು 450 ರೂಪಾಯಿನ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಕಟ್ ವರ್ಕಲ್ಲಿ ನೋಡಿ ಇದು ಕೂಡ ಅಷ್ಟೇ ಹಾಫ್ ಸ್ಲೀವ್ಸ್ನ ಇಟ್ಟು ಕಟ್ ವರ್ಕಲ್ಲಿ ಈ ರೀತಿ ಕಟ್ ವರ್ಕ್ ಅನ್ನೋದನ್ನು ಕೊಟ್ಟು ಅಲ್ಲಿಗೆ ಈ ರೀತಿ
ಫೋಟ್ಲಿ ಬಟನ್ಸ್ ಹಾಕಿರುವಂಥದ್ದು. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಿಮ್ಗೆ ಈ ರೀತಿ ಇದಕ್ಕೆ ಬೀಡ್ಸ್ ಬೇಕಾದರೂ ಹಾಕೋಬೋದು, ಇಲ್ಲ ಅಂತಂದರೆ ಈ ರೀತಿ ಫೋಟ್ಲಿ ಬಟನ್ ಕೂಡ ಹಾಕೋಬೋದು. ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ 2 ಸ್ಲೀವ್ಸು ಕೂಡ ನೋಡಿ ಈ ರೀತಿ ಇಟ್ಟಿರುವಂಥದ್ದು. ಫ್ರಂಟಲ್ಲೂ ಕೂಡ ಅಷ್ಟೇ ಬ್ಲೂ ಕಲರ್ದೇ ಸೀರೆ ಆಗಿರೋದ್ರಿಂದ ಅದೇ ಕಲರಲ್ಲಿ ಲೇಸ್ ಅನ್ನೋದನ್ನು ಕೊಟ್ಟಿದ್ದೀನಿ. ಬ್ಯಾಕಲ್ಲಿ ಇದು ಕೂಡ ಅಷ್ಟೇ ಟೆಂಪಲ್ ಡಿಸೈನಲ್ಲಿ ಸ್ಟಿಚ್ ಮಾಡಿರುವಂಥದ್ದು. ಸೊ ನಾನು ಹೇಳ್ದೆ ಅಲ್ವಾ, ಆಲ್ಮೋಸ್ಟ್ ಆಲ್ ಎಲ್ಲರೂ ಜಾಸ್ತಿ ಟೆಂಪಲ್ ಡಿಸೈನೇ ಕೇಳ್ತಾರೆ. ಯಾಕಂತಂದರೆ ಇವಾಗ ಟ್ರೆಂಡಿಂಗ್ ಇರೋವಂಥ ಡಿಸೈನ್ ಅಲ್ವಾ, ಹಾಗಾಗಿ ಇದು ಕೂಡ ಕೇಳ್ತಾರೆ. ಇದು ಬಂದು ಕಟ್ ವರ್ಕ್ ಇಟ್ಟು ಈ ರೀತಿ ಸ್ಕ್ಯಾಲಪಲ್ಲಿ ಇಟ್ಟು ಟೆಂಪಲ್ ಡಿಸೈನ್ ಇಟ್ಟಿರೋದ್ರಿಂದ ಇದಕ್ಕೆ 400 ರೂಪಾಯಿನ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಮಷಿನ್ ವರ್ಕ್ ಬ್ಲೌಸ್ ಆಗಿರುತ್ತೆ. ಇದು ನೋಡಿ, ಇದು ಬಂದು ಈ ರೀತಿ ಮಷಿನ್ ವರ್ಕಲ್ಲಿ ಮಾಡಿಸಿರೋ ಅಂಥದ್ದು. ಸೊ ನಾನು ಮಷಿನ್ ವರ್ಕ್ ಮಾಡೋದಿಲ್ಲ, ಮೈಸೂರಿಂದ ಮಾಡಿಸಿ ತರಿಸಿ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸ್ತೀನಿ. ನೋಡಿ ಈ ರೀತಿ ಸ್ಲೀವ್ಸ್ ಕೂಡ ಅಷ್ಟೇ ಒಂದು ಬುಟ್ಟ ಬಂದಿದೆ, ಹಾಗೆಯೇ ಡಾಟ್ ಅನ್ನೋದು ಬಂದಿದೆ. ಸೊ ಇದಕ್ಕೆ ನಾನು ವರ್ಕ್ ಫ್ರಂಟಲ್ಲೂ ಕೂಡ ಅದೇ ಕಂಟಿನ್ಯೂ ಆಗಿದೆ. ನೋಡಿ ಈ ರೀತಿ ಫ್ರಂಟಲ್ಲೂ ಕೂಡ ಅದೇ ಕಂಟಿನ್ಯೂ ಆಗಿದೆ. ಇದಕ್ಕೆ ನಾನು ವರ್ಕ್ ಮಾಡಿಸಿ ತರಿಸಿ ಸ್ಟಿಚಿಂಗ್ ಮಾಡಿರೋದನ್ನು ಸೇರಿಸಿ ನಾನು ಇದಕ್ಕೆ 1100 ರೂಪಾಯಿನ ತಗೊಂಡಿದ್ದೀನಿ. ಸೊ ವರ್ಕ್ ಬಂದು ಇದು ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ. ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ಎಷ್ಟು ವರ್ಕ್ಗೆ ಅಂತಂದ್ಬಿಟ್ಟು ಹೇಳ್ತೀನಿ. ಸೊ ಯಾಕಂತಂದರೆ ನಾವು ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ, ಒಂದು ಕಡೆ ಕಡಿಮೆ ಇರುತ್ತೆ, ಒಂದು ಕಡೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ವರ್ಕ್ಗೆ ಎಷ್ಟು ಅಂತ ಹೇಳಿಲ್ಲ. ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ಹೇಳ್ತೀನಿ ಎಷ್ಟು ಅಂತಂದ್ಬಿಟ್ಟು. ಸೊ ಇದು ಬಂದು ಅಷ್ಟೇ 1100 ರೂಪಾಯಿನ ತಗೊಂಡಿದ್ದೀನಿ. ಸೊ ಈ ಬ್ಲೌಸ್ ಬಂದು ಬ್ಯಾಕಲ್ಲಿ ಬೋಟ್ ನೆಕ್ನ ಇಟ್ಟು ಈ ರೀತಿ ಬಾಕ್ಸ್ ಶೇಪಲ್ಲಿ ಇಲ್ಲಿಗೂ ಕೂಡ ನಾನು ಥ್ರೆಡ್ ಪೈಪಿಂಗ್ನ ಹಾಕೋಣ ಅಂತಂದೆ, ಆದರೆ ಅವರು ಬೇಡ ಅಂತಂದರು. ಹಂಗಾಗಿ ಇಲ್ಲಿಗೆ ಮಾತ್ರ ಥ್ರೆಡ್ ಪೈಪಿಂಗ್ನ ಹಾಕಿ ಫಿನಿಶಿಂಗ್ ಮಾಡಿರೋಂಥದ್ದು. ಹಾಗೆಯೇ ಬ್ಯಾಕ್ ಹುಕ್ ಬರುತ್ತೆ. ಫ್ರಂಟಲ್ಲೂ ಕೂಡ ಅಷ್ಟೇ ಒಂದು ಡಾಟ್ ಬ್ಲೌಸ್, ಇದು 1 ಡಾಟ್ ಬ್ಲೌಸು. ಸೊ ನೋಡಿ ಈ ರೀತಿ ಪ್ರಿನ್ಸಸ್ ಕಟ್ಟಲ್ಲ, ಸೊ 1 ಡಾಟ್ ಬ್ಲೌಸ್ ಆಗಿರುತ್ತೆ. ಫ್ರಂಟಲ್ಲೂ ಕೂಡ ಬೋಟ್ ನೆಕ್ಕು, ಹಾಗೆಯೇ ಸ್ಲೀವ್ಸ್ ಬಂದು ನಾರ್ಮಲ್ ಸ್ಲೀವ್ಸ್ ಇದೆ. ಸೊ ಇದಕ್ಕೆ ನಾನು 400 ರೂಪಾಯಿನ ತಗೊಂಡಿದ್ದೀನಿ. ಸೊ ಬ್ಯಾಕ್ ಬೋಟ್ ನೆಕ್ಕು ಮತ್ತು ಫ್ರಂಟಲ್ಲೂ ಕೂಡ 1 ಡಾಟ್ ಇರೋದ್ರಿಂದ 400 ರೂಪಾಯಿನ ತಗೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಇವತ್ತು ನಿಮಗೆ ಪ್ರಿನ್ಸಸ್ ಕಟ್ ಬ್ಲೌಸ್ನ ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾಕಂತಂದರೆ ಕ್ಲಾಸ್ 1 ಕ್ಲಾಸ್ 2 ಅಂತ ಅಂದ್ಬಿಟ್ಟು ನಾನು ಡೇ 1 ಡೇ 2 ಅಂತ ಒಂದು ವಾರದಲ್ಲಿ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಕಲಿಬೋದು ಅನ್ನೋದನ್ನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಕೂಡ ಹೋಗಿ ನೋಡ್ಬೋದು. ತುಂಬಾ ಈಸಿಯಾಗಿ ಈಸಿ ಮೆಥಡ್ನಲ್ಲಿ ನೀವು ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡೋದು ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಕಟಿಂಗ್ ಬೇರೆ ಸ್ಟಿಚಿಂಗ್ ಬೇರೆ ಅಂತ ಏನು ಅಪ್ಲೋಡ್ ಮಾಡಿಲ್ಲ, ಒಂದೇ ವೀಡಿಯೋದಲ್ಲಿ ಕಟಿಂಗು ಮತ್ತು ಸ್ಟಿಚಿಂಗ್ ಎರಡೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಕೂಡ ವಾಚ್ ಮಾಡ್ಬೋದು. ಹಾಗೆಯೇ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ, ಯಾವ ರೀತಿ ನಿಮಗೆ ಬ್ಲೌಸ್ ಕಟಿಂಗ್ ಬೇಕು ಅಂದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಕೂಡ ಅಷ್ಟೇ ಟೆಂಪಲ್ಲು, ಆದರೆ ಬೋಟ್ ನೆಕ್ ಅಲ್ಲ, ನಾರ್ಮಲ್ ಸ್ಲೀವ್ಸ್ನೇ ನಾರ್ಮಲಾಗಿ ತಗೊಳ್ಳೋಂಥ ನೆಕ್ ವಿಡ್ತ್ನೇ ತಗೊಂಡು, ಸೊ 2 ಕಾಲ ನೆಕ್ ವಿಡ್ತೆ ತಗೊಂಡು ಟೆಂಪಲ್ ಡಿಸೈನ್ ರೀತಿ ರೌಂಡ್ ಶೇಪ್ ಕೊಟ್ಟು ಕಟ್ ಮಾಡಿರುವಂಥದ್ದು. ಇದು ಬಂದು ಬೋಟ್ ನೆಕ್ ಅಳತೆಗೆ ತಗೊಂಡು ಕಟ್ ಮಾಡ್ಕೊಂಡಿಲ್ಲ. ಸೊ ನೋಡಿ ಸ್ಲೀವ್ಸ್ ಬಂದು ಬಫ್ ಸ್ಲೀವ್ಸ್, ಇದು ಕೂಡ ಹಾಫ್ ಆದರೆ ಪೂರ್ತಿ ಬಫ್ ಅಲ್ಲ, ಇದು ಕೂಡ ಅಷ್ಟೇ ಒಂದು 8 ಇಂಚ್ ಏನೋ ಬರುತ್ತೆ ಅಷ್ಟೇ ಬಫ್. ಇದು ಸೀರೆ ಬಂದು ಈ ರೀತಿ ಬಾರ್ಡರ್ ಇತ್ತು, ಅದನ್ನು ಕಟ್ ಮಾಡಿ ಹಾಕಿ ಈ ರೀತಿ ನೆರಿಗೆನ ಕೊಟ್ಟಿರುವಂಥದ್ದು. ಅವರು ಜಾಸ್ತಿ ಈ ರೀತಿ ಬಫ್ ಬೇಡ ಅಂದರು, ಹಾಗಾಗಿ ನೆರಿಗೆನ ಕೊಟ್ಟು ಸ್ಟಿಚ್ ಮಾಡಿರೋ ಅಂಥದ್ದು. ಇದಕ್ಕೂ ಕೂಡ ಅಷ್ಟೇ 450 ರೂಪಾಯಿನ ತಗೊಂಡಿದ್ದೀನಿ. ಸೊ ನಿಮ್ಮ ಕಡೆ ಎಷ್ಟು ತಗೋತೀರಾ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ. ಇದರಲ್ಲಿ ವರ್ತ್ ಇದೆಯಾ ಇಲ್ವಾ ಅಥವಾ ಜಾಸ್ತಿ ತಗೊಂಡಿದ್ದೇನಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬ್ಲೌಸ್ ಬಂದು, ಸೊ ಇದು ಪ್ಲೇನ್ ಬ್ಲೌಸು, ಯಾವುದೇ ರೀತಿ ಡಿಸೈನ್ ಇಲ್ಲ. ಸೊ ನೋಡಿ ಇದು ಬಂದು ಪ್ಲೇನ್ ಬ್ಲೌಸ್ ಆಗಿರುತ್ತೆ. ಇದಕ್ಕೆ ನಾನು ಈ ರೀತಿ ಸ್ಟಿಚ್ ಮಾಡಿ, ಸೊ ಸೈಡೆಲ್ಲ ಓವರ್ಲಾಕ್ ಮಾಡಿರೋದಕ್ಕೆ ಈ ರೀತಿ ಓವರ್ಲಾಕ್ ಮಾಡಿರೋದಕ್ಕೆ 300 ರೂಪಾಯಿನ ತಗೋತೀನಿ. ಯಾವುದೇ ರೀತಿ ಡಿಸೈನ್ ಇಲ್ಲ. ಆದರೂ ಕೂಡ ನಿಮಗೆ ತೋರಿಸೋಣ ಲೈನಿಂಗ್ ಬ್ಲೌಸ್ ಅಂತಂದ್ಬಿಟ್ಟು ಲೈನಿಂಗ್ ಬ್ಲೌಸ್ಗೆ ಎಷ್ಟು ತಗೋತೀನಿ ಅಂತ ಹೇಳ್ದೆ ಅಲ್ವಾ, ಹಾಗಾಗಿ ತೋರಿಸೋಣ ಅಂತಂದ್ಬಿಟ್ಟು ಇದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಡಿಸೈನ್ಸ್ಗಳಲ್ಲಿ ನಿಮಗೆ ಯಾವ ಡಿಸೈನ್ಸ್ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಯಾವ ಬ್ಲೌಸ್ ಚೆನ್ನಾಗಿದೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿಸಿ. ಆ ಡಿಸೈನ್ಗಳದ್ದು ನಾನು ಒಂದೊಂದನ್ನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಕೂಡ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಬೋದು ಯಾವ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಂತ. ಸೊ ಇವತ್ತು ಪ್ರಿನ್ಸಸ್ ಕಟ್ ಬ್ಲೌಸ್ನ ಹೇಗೆ ಕಟ್ ಮಾಡೋದು, ಹೇಗೆ ಅಳತೆನ ತಗೊಂಡು ಕಟ್ ಮಾಡೋದು, ಅಳತೆ ಬ್ಲೌಸಿಂದನೇ ತೋರಿಸ್ಕೊಡ್ತೀನಿ ಹೇಗೆ ಅಳತೆ ತೊಗೊಂಡು ಕಟ್ ಮಾಡ್ಕೋಬೇಕು ಅಂತ. ಅದನ್ನು ನೀವು ಕೂಡ ನೋಡ್ಬೋದು, ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಒಂದೇ ಸಲ ಒಂದು ವೀಡಿಯೋದಲ್ಲೇ ನೀವು ಕೂಡ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದನ್ನು ಕಲಿಬೋದು. ಸೊ ವೀಡಿಯೋ ಹೆಲ್ಪ್ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.